Asterisk expenditure of 7,300 crore rupees for pothole closure under BBMP, thousands of crores of hours. Corruption, AAP serious allegation asterisk. 7,300 crores to cover potholes under the BBMP in the last 3 years. Aam Aadmi Party State Organizing Secretary Mohan Dasri has made a serious allegation that thousands of crores of rupees have been spent and looted in the name of closing road potholes. ಕಳಪೆ ಕಾಮಗಾರಿಗಳನ್ನ ಈ ಒಂದು ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಕೆಲವೊಂದು ಮಾಹಿತಿಗಳನ್ನ ನೋಡ್ತಾ ಇದ್ದೆ ನಿಮಗೂ ಅದು ಶಾಕ್ ಆಗುತ್ತೆ. Addressing a press conference in the city, he said that even if the BJP, JDS or Congress governments come to power, they have not been able to close the potholes in BBMP. Thousands of crores of rupees are being looted in the name of sealing road potholes. Deputy Chief Minister D.K. Shivkumar, Chief Minister Siddaramaiah, BBMP Commissioner said that they have closed all the potholes in the BBMP jurisdiction. But till now no work has been done to cover the potholes, he said. Releasing thousands of crores of rupees in the name of Brand Bangalore is a commission scam. Mohan Dasri said that the Aam Aadmi Party has decided to hold mass protests in various assembly constituencies of Bangalore where there are potholes. Even though the court has reprimanded the government to hold the BBMP elections, the Banda government has not decided to hold the elections. Without corporatists, it is as if there is no one to listen to people's problems. The MLAs themselves are obstructing the BBMP elections. The BJP had postponed the BBMP elections. Now the Congress is also doing the same. ದಂಧೆಯೊಂದು ಬೆಂಗಳೂರಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಗಿದೆ. ಏನು 40% ಕಮಿಷನ್ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಬೆಂಗಳೂರಲ್ಲಿ ಇವತ್ತು ಅಷ್ಟೇ ದೊಡ್ಡ ಮಟ್ಟದ ದಂಧೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ. ಅವ್ರು ಹಾಕ್ತಾ ಇರೋ ಪ್ರತಿಯೊಂದು ಯೋಜನೆಯನ್ನು 7,300 ಕೋಟಿ ಅಂತೆ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಕಳೆದ 3 ವರ್ಷಗಳಲ್ಲಿ ಖರ್ಚು ಮಾಡಿರೋದಂತೆ. ಹೊಸ ರಸ್ತೆ ಹಾಕೋದಕ್ಕಲ್ಲ, ಬರೀ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ. ನೋಡಿ ಎಷ್ಟು ದೊಡ್ಡ ಮಟ್ಟದ ಹಗರಣವನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಲ್ಲಿ ಡಿ ಕೆ ಶಿವಕುಮಾರು ಬ್ರ್ಯಾಂಡ್ ಆಗಿ ಇವತ್ತು ಹಗರಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬರೀ ಒಂದೇ ಒಂದು ಮಳೆಗೆ ಏನಿವರು 15-20 ದಿನ ನಾವು ರಸ್ತೆ ಗುಂಡಿಗಳನ್ನ ಇಡೀ ಬೆಂಗಳೂರಿನಾದ್ಯಂತ ಮುಚ್ಚಿಬಿಟ್ಟಿದ್ದೀವಿ ಅಂಥೇಳಿ ರಾಜಾರೋಷವಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ತುಷಾರ್ ಗಿರಿನಾಥ್ ಅವರು ಹೇಳ್ಕೊಂಡು ತಿರುಗ್ತಾ ಇದ್ರು. ಆದರೆ ಒಂದೇ ಮಳೆಗೆ ನಿಮ್ಮ ಒಂದು ಏನು ಆ ಕಳಪೆ ಕಾಮಗಾರಿ ಹೊರಗಡೆ ಬಂದಿದೆ. ರಸ್ತೆ ಗುಂಡಿಗಳಲ್ಲಿ ಇವತ್ತು ಮತ್ತೆ ಸಾವಿನ ಗುಂಡಿಗಳಾಗಿ ಇವತ್ತು ಮಾರ್ಪಾಡಾಗಿದೆ. ಜನರು ಇವತ್ತು ತುಂಬ ತೊಂದರೆಗೀಡಾಗ್ತಾ ಇದ್ದಾರೆ. ಅವರು ಜೀವಂತವಾಗಿ ಆಫೀಸ್ಗೆ ಹೋಗೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿದೆ. ಸೊ ಆದ್ದರಿಂದ ನಾವೆಲ್ಲರೂ ಸೇರಿ ನೆಕ್ಸ್ಟ್ 2-3 ದಿನಗಳ ಕಾಲ ಬೆಂಗಳೂರಿನಾದ್ಯಂತ ಏನು ರಸ್ತೆ ಗುಂಡಿ ಮುಚ್ಚಿದ್ದೀವಿ ಅಂಥೇಳಿ ರಾಜಾರೋಷವಾಗಿ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಗುಂಡಿಯಲ್ಲಿ ಬಿದ್ದು ಹಲವಾರು ಸಾವಾಗಿದೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಗುಂಡಿಗಳು ಹೇಗಿರುತ್ತೆ ಅಂದರೆ ಬೆನ್ನು ಬಂದ್ಬಿಡುತ್ತೆ. ನಾವು ರೋಡ್ ಚೆನ್ನಾಗಿರಬೇಕು ಅಂತ ತೆರಿಗೆ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ. ಆದರೆ ಇವತ್ತು ಬೆಂಗಳೂರಿನಲ್ಲಿ ನಮಗೆ ಓಡಾಡಲಿಕ್ಕೆ ಯಾವ ಥರ ಇದೆ ರೋಡು? ಗುಂಡಿಗಳು, ಎಲ್ಲೊಂದರಲ್ಲಿ ಗುಂಡಿಗಳು. ನಾವು ಏನು ಕೇಳಿದ್ವಿ, ನಾವು ಕಟ್ಟೋ ತೆರಿಗೆ ಹಣನ ಯೂಸ್ ಮಾಡಿಕೊಂಡು ನಮ್ಗೆ ಒಳ್ಳೆ ರಸ್ತೆ ಕೊಡಿ, ಮೂಲಭೂತ ಸೌಕರ್ಯ. ಯಾವ ಪೊಲಿಟಿಷಿಯನ್ ಮನೆಯಿಂದ ಆಸ್ತಿ ತಗೊಂಬಂದು ರಸ್ತೆ ತುಂಬಿ ಅಂತ ಕೇಳಲಿಲ್ಲ. ನಾವು ಕಟ್ಟೋ ತೆರಿಗೆ ಹಣದಿಂದ ನೀವು ಬಂದು ನಮ್ಮ ಗುಂಡಿ ಮುಚ್ಚಿ, ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದೀರಾ, ನಮ್ಮ ಹತ್ರ ವೋಟ್ ತಗೊಂಡು ನಮ್ಮ ಹತ್ರ ಪ್ರಾಮಿಸ್ ಮಾಡಿಬಿಟ್ಟು ನಾವು ನಿಮ್ಗೆ ಒಳ್ಳೆ ರಸ್ತೆ ಕೊಡ್ತೀವಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅಂತೆಲ್ಲ ಆಶ್ವಾಸನೆಗಳು ಕೊಟ್ಟು ಇವತ್ತು ಬೆಂಗಳೂರಿನ ಜನತೆನ ರೋಡಲ್ಲಿ ಬಿದ್ದು ಸಾಯೋ ಮಟ್ಟಕ್ಕೆ ತಂದಿಟ್ಟಿದ್ದೀರ. ಅದರ ವಿರುದ್ಧ ನಾವು ಎಲ್ಲೆಲ್ಲಿ ಗುಂಡಿ ಮುಚ್ಚಿ 15 ದಿನದಲ್ಲಿ ಗುಂಡಿ ಮುಚ್ತೀವಿ ಅಂತ ಏನು ಕಮಿಟ್ ಆಗಿದ್ರೋ ಆ ಗುಂಡಿಗಳು ನಿಜವಾಗ್ಲೂ ಮುಚ್ಚಿದಾರ, ಕಾಟಾಚಾರಕ್ಕೆ ಮುಚ್ಚಿದಾರ, ಕಳಪೆ ಕಾಮಗಾರಿ ಮಾಡಿದಾರ ಅಂತ ಇನ್ನು ಮುಂದಿನ 3 ದಿನಗಳಲ್ಲಿ ನಾವು ಎಲ್ಲ ಇಡೀ ಬೆಂಗಳೂರಾದ್ಯಂತ ಎಲ್ಲೆಲ್ಲಿ ಈ ಗುಂಡಿಗಳು ಕಾಣ್ತಾವೋ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಎಕ್ಸ್ಪೋಸ್ ಮಾಡ್ತೀವಿ. ಏನು ಕಾಂಗ್ರೆಸ್ ಪಕ್ಷ ಬ್ರ್ಯಾಂಡ್ ಬೆಂಗಳೂರು, ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೋಗ್ತಿದ್ದಾರೋ ಆ ರಿಯಲ್ ಬ್ರ್ಯಾಂಡ್ ಹೇಗಿದೆ, ಜನಗಳದನ್ನು ಹೇಗೆ ಪರ್ಸೀವ್ ಮಾಡ್ತಿದ್ದಾರೆ ಅಂತ ಮುಂದಿನ 3-4 ದಿನಗಳಲ್ಲಿ ಎಲ್ಲರ ಗಮನಕ್ಕೆ ತರ್ತೀವಿ. ಅವಾಗಲಾರು ಅಟ್ಲೀಸ್ಟ್ ನಿಜವಾಗ್ಲೂ ಏನು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದಾರೋ ಡಿ ಕೆ ಶಿವಕುಮಾರ್ ಅವರು ರಿಯಲ್ಲಾಗಿ ಗುಂಡಿ ಮುಚ್ಚಿಸ್ತಾರೆ, ಕಳಪೆ ಕಾಮಗಾರಿ ಇಲ್ಲದೆ, ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದೆ.
ಜನಗಳಿಗೆ ಏನೂ ತೊಂದರೆ ಇಲ್ಲದೆ ಅವ್ರ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಹೋಗೋ ರೀತಿ ಒಂದು ಒಳ್ಳೆ ರಸ್ತೆ ಕೊಡ್ತಾರೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ನಿಮಗೆ ಎಲ್ಲರೂ ಗುಂಡಿ ಇದ್ದರೆ, ಇಡೀ ಬೆಂಗಳೂರಾದ್ಯಂತ ನಿಮ್ಗೆ ಎಲ್ಲರೂ ಗುಂಡಿ ಇದ್ದರೆ ಫೇಸ್ಬುಕ್ಕಲ್ಲಿ ಆಮ್ ಆದ್ಮಿ ಪಾರ್ಟಿ ಬ್ಯಾಂಗ್ಳೂರು ಪೇಜ್ಗೆ ಟ್ಯಾಗ್ ಮಾಡಿ, ನಿಮ್ಮ ಪೋಸ್ಟ್ ಮಾಡಿ, ನಾವು ಅದನ್ನು ತಗೊಂಡು ಆ ಜಾಗಕ್ಕೆ ಬಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ಗೆ, ತುಷಾರ್ ಗಿರಿನಾಥ್ ಬೆಂಗಳೂರು BBMP ಕಮಿಷನರ್ ಗಮನಕ್ಕೆ ತರ್ತೀವಿ. ಆದಷ್ಟು ಬೇಗ ಬೆಂಗಳೂರನ್ನು ಗುಂಡಿ ಮುಕ್ತ ಬೆಂಗಳೂರು ಮಾಡೋಕ್ಕೆ ಇದೊಂದು ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.